ರಾಹುವಿನ ಅಸಲಿ ಆಟ 2ನೇ ಆಗಸ್ಟ್ ಇಂದ ಶುರು. ಈಗ ಅಂಕೆ ಮೀರಲಿದ್ದಾನೆ ರಾಹು, ಎಚ್ಚರ. ನಮಸ್ಕಾರ ಸಮಸ್ತ ಕುಂಭ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಆ ಭಗವಂತನ ಕೃಪೆ ಮತ್ತು ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋವನ್ನು ಆರಂಭಿಸೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಹರ ಹರ ಮಹಾದೇವ ಎಂದು ಬರೆಯಿರಿ. ಸ್ನೇಹಿತರೆ, ಕುಂಭ ರಾಶಿಯವರ ಪಾಲಿಗೆ 2026ನೇ ವರ್ಷವು ಅತ್ಯಂತ ಮಹತ್ವದ್ದು. ನೀವು ಈಗಾಗಲೇ ಶನಿಯ ಸಾಡೆಸಾತಿಯ ಕೊನೆಯ ಹಂತದಲ್ಲಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಸ್ಟ್ 2, 2026ರಿಂದ ಶುರುವಾಗಲಿದೆ. ಕುಂಭ ರಾಶಿಯ ಲಗ್ನದಲ್ಲಿ ಕುಳಿತಿರುವ ರಾಹು ಮಹಾರಾಜರು ತನ್ನ ನಕ್ಷತ್ರವನ್ನು ಬದಲಾಯಿಸಿ ಮಂಗಳ ನಕ್ಷತ್ರವಾದ ಧನಿಷ್ಠಕ್ಕೆ ಪ್ರವೇಶ ಮಾಡಲಿದ್ದಾರೆ. ಈ ಬದಲಾವಣೆಯು ನಿಮ್ಮ ಜೀವನವನ್ನು ಬೆಟ್ಟದ ಮೇಲಿಂದ ಕೆಳಕ್ಕೆ ಅಥವಾ ನೆಲದಿಂದ ಆಕಾಶಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಯಾಕಂದ್ರೆ ರಾಹು ಅಂದರೆ ಮಾಯಾವಿ, ಧನಿಷ್ಠ ನಕ್ಷತ್ರ ಅಂದರೆ ಐಶ್ವರ್ಯದ ಸಂಕೇತ. ಹೀಗಾಗಿ ಈ ವಿಡಿಯೋದಲ್ಲಿ ನಾವು ಈ ರಾಹು ಬದಲಾವಣೆಯು ನಿಮ್ಮ ಕೆಲಸ, ಹಣ, ವಿದೇಶ ಯೋಗ, ಪ್ರೇಮ ಮತ್ತು ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಎಳೆಯಾಗಿ ಚರ್ಚಿಸೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇದು ನಿಮ್ಮ ಜೀವನದ ಮುಂದಿನ 8 ತಿಂಗಳ ಮಾರ್ಗಸೂಚಿಯಾಗಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಹಳೆಯ ಸಂಕಷ್ಟಗಳ ಅಂತ್ಯ ಮತ್ತು ಹೊಸ ಆರಂಭ. ಸ್ನೇಹಿತರೆ, ರಾಹು ಧನಿಷ್ಠ ನಕ್ಷತ್ರಕ್ಕೆ ಹೋಗುವ ಮೊದಲು ನೀವು ಅನುಭವಿಸಿದ ಕಷ್ಟಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಮೇ 18, 2025ರಿಂದ ಕುಂಭ ರಾಶಿಯವರಿಗೆ ಮಾನಸಿಕ ಒತ್ತಡ, ವ್ಯಾಪಾರದಲ್ಲಿ ನಷ್ಟ, ಪ್ರೇಮ ಸಂಬಂಧಗಳಲ್ಲಿ ಬಿರುಕು ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಹಿನ್ನಡೆಯಂತಹ ಸಮಸ್ಯೆಗಳು ಕಾಡುತ್ತಿವೆ. ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಯಾವ ಪ್ರಮುಖ ಕಾರ್ಯಗಳು ಯಶಸ್ಸು ಪಡೆಯದೆ ನಿಮ್ಮ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗಿರಬಹುದು. ಕೆಲ ಬಾರಿ ಸಾಕಷ್ಟು ಹತಾಶೆಯೂ ಕೂಡ ನಿಮಗೆ ಆವರಿಸಿರಬಹುದಾಗಿದೆ. ಆದರೆ ಆಗಸ್ಟ್ 2, 2026ರಂದು ಮಧ್ಯಾಹ್ನ ರಾಹು ತನ್ನ ನಕ್ಷತ್ರ ಬದಲಿಸಿದ ತಕ್ಷಣ ಪರಿಸ್ಥಿತಿ ಬದಲಾಗಲಿದೆ. ಧನಿಷ್ಠ ನಕ್ಷತ್ರದ ಅಧಿದೇವತೆಗಳು ಅಷ್ಟವಸುಗಳು ಮತ್ತು ಇದರ ಮಾಲೀಕ ಮಂಗಳ ಅಂದರೆ ಧೈರ್ಯ, ಭೂಮಿ ಮತ್ತು ಅಧಿಕಾರ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಗೊಂದಲಗಳು ದೂರವಾಗಿ ನಿಮ್ಮಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಮೂಡಲಿದೆ. ರಾಹು ದೇವನು ನಿಮ್ಮನ್ನು ರೋಗದಿಂದ ಮುಕ್ತಗೊಳಿಸಿ ಶತ್ರುಗಳ ಮೇಲೆ ಜಯ ಸಾಧಿಸಲು ಸಹಾಯ ಮಾಡುತ್ತಾನೆ. ಶಿಕ್ಷಣ, ಪ್ರೇಮ ಮತ್ತು ಶೇರ್ ಮಾರ್ಕೆಟ್. ಈಗ ರಾಹುವಿನ ದೃಷ್ಟಿಗಳ ಬಗ್ಗೆ ಮಾತಾಡೋಣ. ರಾಹುವಿನ 5ನೇ ದೃಷ್ಟಿಯು ನಿಮ್ಮ ರಾಶಿಯಿಂದ 5ನೇ ಮನೆಯ ಮೇಲೆ ಬೀಳುತ್ತದೆ. ಇದು ಬುಧನ ಮನೆಯಾಗಿದ್ದು ಬುಧ ಮತ್ತು ರಾಹು ಮಿತ್ರರು. ಹೀಗಾಗಿ ಇಲ್ಲಿ ಖಂಡಿತ ವಿಶೇಷವಾಗಿರುವ ಫಲಗಳು ನಿಮಗೆ ಲಭಿಸಬಹುದಾಗಿವೆ. ಆದರೆ ಇಲ್ಲಿ ನೀವು ಅವಕಾಶಗಳನ್ನು ಸದುಪಯೋಗ ಪಡೆದುಕೊಳ್ಳುವ ಚತುರತೆ ಹೊಂದಿರಬೇಕು. ಈ ಅವಧಿಯಲ್ಲಿ ನಿಮಗೆ ಅನೇಕ ಮೂಲಗಳಿಂದ ವಿಶೇಷವಾಗಿರುವ ಯೋಗಗಳು ಕಂಡುಬರಲಿವೆ. ಈ ಯೋಗಗಳನ್ನು ನೀವು ಕೈತಪ್ಪಿ ಹೋಗಲು ಖಂಡಿತ ಬಿಡಬೇಡಿ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಕಂಪ್ಯೂಟರ್, ಐಟಿ ಸೆಕ್ಟರ್, ಪಿಎಚ್ಡಿ ಅಥವಾ ಉನ್ನತ ಶಿಕ್ಷಣ ಮಾಡುತ್ತಿರುವವರಿಗೆ ಇದು ಸುವರ್ಣ ಕಾಲ. ನೀವು ದೊಡ್ಡ ಅಧಿಕಾರಿಗಳಾಗುವ ಕನಸು ಕಂಡಿದ್ದರೆ ಅದು ಈ ಸಮಯದಲ್ಲಿ ನನಸಾಗಬಹುದು, ಅಥವಾ ಅದಕ್ಕೆ ಪೂರಕವಾಗಿರುವ ಫಲಗಳು ನಿಮಗೆ ಲಭಿಸಬಹುದಾಗಿವೆ. ಪ್ರೇಮ ಜೀವನ. ಇಲ್ಲಿಯವರೆಗೆ ಪ್ರೇಮ ಸಂಬಂಧಗಳಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗುತ್ತವೆ. ಮದುವೆಯ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ಶೇರ್ ಮಾರ್ಕೆಟ್. ಬಹಳ ದಿನಗಳಿಂದ ನಷ್ಟ ಅನುಭವಿಸುತ್ತಿದ್ದವರಿಗೆ ಅನಿರೀಕ್ಷಿತ ಲಾಭ ಸಿಗುವ ಯೋಗವಿದೆ. ಆದರೆ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ. ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಹಿತೈಷಿಗಳು ಅಥವಾ ಕ್ಷೇತ್ರ ಪರಿಣಿತರ ಸಲಹೆ ಪಡೆದುಕೊಂಡು ಮುನ್ನಡೆಯುವುದು ನಿಮಗೆ ಹೆಚ್ಚು ಉಪಯೋಗಕಾರಿಯಾಗಿರಲಿದೆ. ಉದ್ಯೋಗ ಮತ್ತು ವಿದೇಶ ಯೋಗ. ರಾಹುವಿನ ವಿದೇಶಿ ಸಂಚಲನ. ಕುಂಭ ರಾಶಿಯವರೇ, ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿದ್ದೀರಾ? ಹಾಗಿದ್ದರೆ ಈ ಮಾಹಿತಿ ನಿಮಗಾಗಿ. ರಾಹು ವಿದೇಶದ ಕಾರಕ. ಆಗಸ್ಟ್ 2ರಿಂದ ಏಪ್ರಿಲ್ 10ರವರೆಗೆ ನಿಮಗೆ ವಿದೇಶ ಪ್ರಯಾಣದ ಯೋಗ ಬಹಳ ಪ್ರಬಲವಾಗಿದೆ. ವೀಸಾ ಸಮಸ್ಯೆ, ಗ್ರೀನ್ ಕಾರ್ಡ್ ಅಥವಾ ವಿದೇಶದಲ್ಲಿ ಕೆಲಸ ಸಿಗದೆ ಪರದಾಡುತ್ತಿದ್ದವರಿಗೆ ರಾಹು ಈ 8 ತಿಂಗಳಲ್ಲಿ ಸುಲಭವಾಗಿ ದಾರಿ ಮಾಡಿಕೊಡುತ್ತಾನೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮ ವಿದೇಶಿಯ ಕನಸು ನನಸಾಗಲಿದೆ. ಇಲ್ಲಿ ನಿಮ್ಮವರೊಬ್ಬರ ವಿಶೇಷ ಸಹಕಾರ ನಿಮಗೆ ಅತ್ಯುತ್ತಮವಾಗಿರುವ ಆಯ್ಕೆಗಳನ್ನು ಹೊಂದುವ ಅವಕಾಶ ಕರುಣಿಸಲಿದೆ. ಸಮುದ್ರದಾಚೆಗಿನ ವ್ಯಾಪಾರ ಅಥವಾ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಾಡುವವರಿಗೆ ಅಥವಾ ವಿದೇಶದೊಂದಿಗೆ ವ್ಯಾವಹಾರಿಕ ಸಂಬಂಧ ಹೊಂದಿದವರಿಗೆ ಇದು ಖಂಡಿತ ಲಾಭದಾಯಕ ಸಮಯ. ಕ್ರೀಡಾಪಟುಗಳಿಗೆ ಮತ್ತು ಸಿನಿಮಾ ರಂಗದಲ್ಲಿರುವವರಿಗೂ ಉತ್ತಮ ಅವಕಾಶಗಳು ಸಿಗಲಿವೆ. ಇಲ್ಲಿಯವರೆಗೂ ನಿಮ್ಮ ಕಲಾ ಪ್ರದರ್ಶನಕ್ಕೆ ಸೂಕ್ತ ಮನ್ನಣೆ ಲಭಿಸದೇ ಇರುವುದು ಅಥವಾ ಸೂಕ್ತ ವೇದಿಕೆ ಸಿಗದೇ ಇರುವ ಕೊರಗು ಸಹ ದೂರವಾಗಲಿದೆ. ಎಚ್ಚರಿಕೆ: ಅಂಗಾರಕ ಯೋಗ ಮತ್ತು ಆರೋಗ್ಯ. ಮಂಗಳ ರಾಹು ಸಂಯೋಜನೆಯ ಅಪಾಯಗಳು. ಕುಂಭ ರಾಶಿಯ ಬಂಧುಗಳೇ, ಇಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ರಾಹು ಮಂಗಳ ನಕ್ಷತ್ರಕ್ಕೆ ಹೋದಾಗ ಒಂದು ರೀತಿಯ ಅಂಗಾರಕ ಯೋಗ ಅಥವಾ ಸ್ಫೋಟಕ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವಾಹನ ಚಾಲನೆ. ಆಗಸ್ಟ್ ತಿಂಗಳಲ್ಲಿ ವಾಹನ ಓಡಿಸುವಾಗ ತುಂಬಾ ಎಚ್ಚರದಿಂದಿರಿ.
ವೇಗ ಬೇಡ, ಕೋಪದ ಮೇಲೆ ನಿಯಂತ್ರಣ. ಮಂಗಳನ ಪ್ರಭಾವದಿಂದ ನಿಮಗೆ ಸಣ್ಣ ವಿಷಯಕ್ಕೂ ಸಿಟ್ಟು ಬರಬಹುದು. ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಜಗಳವಾಡುವುದನ್ನು ತಪ್ಪಿಸಿ. ಕೋರ್ಟ್ ಕಚೇರಿ ವಿಷಯಗಳಿದ್ದರೆ ಶಾಂತಿಯಿಂದ ಬಗೆಹರಿಸಿಕೊಳ್ಳಿ. ಆರೋಗ್ಯ, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ಅಥವಾ ಅಧಿಕ ರಕ್ತದೊತ್ತಡ ಇರುವವರು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿ. ಶುಭ ಫಲಕ್ಕಾಗಿ ಏನು ಮಾಡಬೇಕು? ಈ ರಾಹುವಿನ ಅಶುಭ ಫಲಗಳನ್ನು ತಗ್ಗಿಸಲು ಸರಳ ಪರಿಹಾರಗಳು ಇಲ್ಲಿವೆ. ಶಿವನ ಆರಾಧನೆ. ಶ್ರಾವಣ ಮಾಸದ ಪವಿತ್ರ ಸಮಯದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿ. ಇದರಿಂದಾಗಿ ನಿಮ್ಮ ಅನೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ. ಜಲಾಭಿಷೇಕ. ಪ್ರತಿದಿನ ಶಿವಲಿಂಗಕ್ಕೆ ಗಂಗಾಜಲ, ಸ್ವಲ್ಪ ಎಳ್ಳು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ. ಮಂತ್ರ ಜಪ. ರಾಹುವಿನ ಬೀಜ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸ ರಾಹವೇ ನಮಃ ಜಪಿಸಿ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಮಂಗಳ ಮತ್ತು ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಕುಂಭ ರಾಶಿಯವರೇ, ಈ 8 ತಿಂಗಳ ಕಾಲ ತಾಳ್ಮೆಯಿಂದಿರಿ ಮತ್ತು ಸರಿಯಾದ ನಿರ್ಧಾರ ತಗೊಳ್ಳಿ. ಈ ರಾಹು ನಿಮ್ಮನ್ನು ರಾಜನನ್ನಾಗಿ ಮಾಡುವ ಶಕ್ತಿ ಹೊಂದಿದ್ದಾನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ.